ಹೊತ್ತಿನದನ ಕುಡಿ ಹೊತ್ತಿದಂಬುಲಿ ಮಾಡಿ ನೆತ್ತಿ ನೆತ್ತಿ ತಿವಿಯುವರ. ಕಲ್ಯಾಣದ ಬಸವಣ್ಣ ಶರಣಿ ನೀಲವ್ವಗ ಎತ್ತುವೆ ನಾರುತಿಯ, ಶ್ರೀ ಗೌರಮ್ಮಗೆ ಬೆಳಗುವೆ ನಾರುತಿಯ. ಸ್ನೇಹಿತರೆ, ಏನು ಪರಮ್ ನೀನು ಇಷ್ಟು ದಿನ ಬರೀ ಓವರ್ ಆ್ಯಕ್ಟಿಂಗ್ ಮಾಡಿ ಎಲ್ಲರೂ ತಲೆ ತಿಂತ ಇದೆ, ಈಗ ಹಾಡು ಬೇರೆ ಹಾಡ್ತಾ ಇದೆಯಾ ಅಂತ ಅನ್ಕೋತಾ ಇರ್ಬೇಕು ಸ್ನೇಹಿತರೆ. ಎಷ್ಟೊಳ್ಳೆ ಹಾಡು ನೋಡಿ. ನಮ್ಮ ಉತ್ತರ ಕರ್ನಾಟಕದ ಶುದ್ಧ ಜನಪದ ಶೈಲಿಯ ಗೌರಿ ಪೂಜೆ ದಿವಸ ಹಾಡುವಂಥ ಹಾಡು ಸ್ನೇಹಿತರೆ, ಈಗ ನಾನು ಗುನುಗ್ತಾ ಇದ್ದಂಥದ್ದು. ಈ ಪುಸ್ತಕ ನೋಡಿ ಎಂಥ ಅಪರೂಪದ ಪುಸ್ತಕ ಅಂತಂದರೆ ಕ್ಯಾದಿಗೆ ಘಮ. ನೋಡಿ ಎಷ್ಟು ಚೆನ್ನಾಗಿದೆ ಪುಸ್ತಕದ ಹೆಸರು, ಕ್ಯಾದಿಗೆ ಹೂ. ನಿಮಗೆಲ್ಲ ಗೊತ್ತಿದೆ, 3 ದಿವಸ ಆದರೂ ಕೂಡ ಅದು ಬಾಡೋದಿಲ್ಲ, ಅದ್ರ ಘಮ 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 ಎಲ್ಲ ಕಡೆ ಬರ್ತಾನೆ ಇರುತ್ತೆ. ಆ ಥರದ ಕ್ಯಾದಿಗೆ ಹೂವಿನ ಹೆಸರನ್ನು ಇಟ್ಟಿದ್ದಾರೆ, ಕ್ಯಾದಿಗೆ ಘಮ ಅಂತ ಪುಸ್ತಕವನ್ನು ಮಾಡಿ ಸ್ನೇಹಿತರೆ. ಈ ಪುಸ್ತಕ ಕೂಡ ಕ್ಯಾದಿಗೆ ಹೂವಿನ ಘಮದಷ್ಟೇ ಅದ್ಭುತವಾದಂತಹ ಸುವಾಸನೆಯನ್ನು ಬೀರುವಂತಹ ಹಾಡಿನ ಮೂಲಕ ಅದರ ಪರಿಮಳವನ್ನು ಎಲ್ಲ ಕಡೆ ಹರಡುವಂತಹ ಪುಸ್ತಕ. ಈ ಪುಸ್ತಕವನ್ನು ಮಾಡಿರುವಂಥವರು ಕವಿಯಲ್ಲ, ಕವಯಿತ್ರಿಯಲ್ಲ, ಜನಪದ ವಿದ್ವಾಂಸರಲ್ಲ ಸ್ನೇಹಿತರೆ. ಇದನ್ನು ಮಾಡಿರುವಂಥವರು ವಿಜ್ಞಾನದ ಒಬ್ಬರು ಉಪನ್ಯಾಸಕಿ, ಅಂದರೆ ಭೌತಶಾಸ್ತ್ರ, ಫಿಸಿಕ್ಸ್ನ ಒಬ್ಬರು ಪ್ರೊಫೆಸರ್ ಒಬ್ಬರು ಮಾಡಿರುವಂತಹ ಪುಸ್ತಕ. ಜಾನಪದ ಹಾಡುಗಳ ಮತ್ತು ನಮ್ಮ ಶುದ್ಧ ಉತ್ತರ ಕರ್ನಾಟಕ ಭಾಗದ ಸೋಬಾನೆ ಪದಗಳ ಸಂಗ್ರಹ ಕ್ಯಾದಿಗೆ ಘಮ ಅಂತ ಹೇಳಿ ಸ್ನೇಹಿತರೆ. ಡಾಕ್ಟರ್ ಬಸವರಾಜೇಶ್ವರಿ ಬಾರಕೇರ ಅವರು ಮೂಲತಃ ಧಾರವಾಡದವರು, ಧಾರವಾಡದಲ್ಲಿರ್ತಾರೆ. ಧಾರವಾಡ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿ ಯಾವ ಅಂತ ಬೇಂದ್ರೆ ಹಾಡು ಬರ್ತಾರಲ್ಲ, ಅದೇ ನಮ್ಮ ಧಾರವಾಡದ ಮಣ್ಣಿನ ಮಗಳು ನಮ್ಮ ಡಾಕ್ಟರ್ ಬಸವರಾಜೇಶ್ವರಿ ಬಾರಕೇರ ಅವರು. ಇವರು ನಾನು ಆಗಲೇ ಹೇಳಿದಾಗೆ ವೃತ್ತಿಯಲ್ಲಿ ಫಿಸಿಕ್ಸ್ ಪ್ರೊಫೆಸರು, ಫಿಸಿಕ್ಸ್ನ ಕಾಲೇಜಿನಲ್ಲಿ ಕೆಲಸ ಮಾಡ್ತಾರೆ. ಇವರು ಒಂದು ಅದ್ಭುತವಾಗಿ ಸ್ನೇಹಿತರೆ ತಮ್ಮ ಮನೆಯಲ್ಲಿ ಒಮ್ಮೆ ಗೌರಿ ಹುಣ್ಣಿಮೆ, ಶೀಗಿ ಹುಣ್ಣಿಮೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್, ನಿಮಗೆ ಗೊತ್ತಿದೆ. ಆಗ ಗೌರಿ ಹುಣ್ಣಿಮೆಗೆ ಬಂದಾಗ ಹಾಡುವವರು ಯಾರೂ ಇಲ್ವಲ್ಲ. ಮೊದಲು ನಮ್ಮ ಹಿರಿಯರೆಲ್ಲ ಹಾಡ್ತಿದ್ರು, ನಮ್ಮ ಅಜ್ಜಿ ಹಾಡ್ತಿದ್ಲು, ನಮ್ಮ ಅವ್ವ ಹಾಡ್ತಿದ್ಲು. ಈಗ ನಮ್ಗೆ ಯಾರಿಗೂ ಹಾಡೇ ಬರೋದಿಲ್ಲಲ್ಲ, ಎಲ್ಲಿ ಹೋಯ್ತು ಆ ಪರಂಪರೆ, ನಶಿಸಿ ಹೋಗ್ತಿದೆಯಾ ಇದೆಲ್ಲ ಅಂತ ಯೋಚನೆ ಮಾಡ್ತಾರೆ. ಮನಸ್ಸಿಗೆ ತುಂಬ ನೋವಾಗುತ್ತೆ. ನಾವು ಈ ವಿಜ್ಞಾನ, ತಂತ್ರಜ್ಞಾನ, ಈ ಅಭಿವೃದ್ಧಿ ಇದೆಲ್ಲದರ ಮಧ್ಯೆ ನಮ್ಮ ಮೂಲ ಜನಪದ ಸೊಗಡು, ಸಂಸ್ಕೃತಿ, ಆಚಾರ ವಿಚಾರವನ್ನು ನಾವು ಕಲಿಯೋದನ್ನು, ಅದನ್ನು ನಮ್ಮ ಮಕ್ಕಳಿಗೆ ದಾಟಿಸೋದನ್ನು ಮರ್ತು ಹೋಗ್ತಾ ಇದ್ದೀವಿ. ಆ ಮೂಲಕ ಬರೀ ನಾವು ದುಡ್ಡು ಗಳಿಸೋ ಕಡೆ ಹೋಗ್ತಾ ಮನಸ್ಸಿಗೆ ಬೇಕಾದ ಸಂಸ್ಕೃತಿಯ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಹಾಗಾದರೆ ಇದಕ್ಕೆ ಏನು ಮಾಡ್ಬೇಕು ನಾನು ಅಂತ ಯೋಚನೆ ಮಾಡಿ ಅವರು ಉತ್ತರ ಕರ್ನಾಟಕದ ಅನೇಕ ಭಾಗಗಳನ್ನು ಓಡಾಡಿ ಸ್ನೇಹಿತರೆ, ಅಲ್ಲಿ ಇರುವಂತಹ ಜನಪದ ಹಾಡುಗಾರ್ತಿಯರಿದ್ರಲ್ಲ ಸ್ನೇಹಿತರೆ, ಹಾಡುಗಾರರು ಮತ್ತು ಹಾಡುಗಾರ್ತಿಯರು, ಅವರನ್ನು ಖುದ್ದಾಗಿ ಹೋಗಿ ಭೇಟಿ ಮಾಡಿ, ಅವರನ್ನು ಸಂದರ್ಶನ ಮಾಡಿ, ಅವರ ಹಾಡುಗಳನ್ನು ರೆಕಾರ್ಡ್ ಮಾಡಿ ವಿಡಿಯೋ ಮೂಲಕ ದಾಖಲೀಕರಣ ಮಾಡಿ ಅವರ ಯೂಟ್ಯೂಬ್ ಪೇಜ್ನಲ್ಲೂ ಕೂಡ ಹಾಕ್ತಾರೆ. ಜೊತೆಗೆ ಇವತ್ತು ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವಾಗಿರುತ್ತೋ ಏನೋ ಗೊತ್ತಾಗಲ್ಲ ನನಗೆ, ಆದರೆ ಪುಸ್ತಕ ರೂಪದಲ್ಲಿ ಇದ್ದುಬಿಟ್ರೆ ಅದು ಯಾವತ್ತಿಗೂ ಎಲ್ಲರಿಗೂ ಸಿಗುತ್ತೆ ಅಂತ ಅನ್ನುವ ಕಾರಣಕ್ಕೆ ಅವರು ಅದನ್ನು 2 ಸಂಪುಟಗಳಲ್ಲಿ ಕ್ಯಾದಿಗೆ ಘಮ 1, ಕ್ಯಾದಿಗೆ ಘಮ 2 ಅಂತ ಆ ಹಾಡುಗಳ ಪುಸ್ತಕ ಕೂಡ ಪ್ರಕಟಿಸಿದ್ದಾರೆ. ನೀವು ಕೇಳ್ಬೋದು ಏನಪ್ಪ ಜನಪದ ಹಾಡುಗಳ ಒಂದು ಪುಸ್ತಕ ಬಂದುಬಿಟ್ರೆ ಇಂಥವು ಸುಮಾರು ಬಂದಿದ್ದಾವೆ ಅಂತ. ಆದರೆ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ. ಈ ಪುಸ್ತಕದ ಬಹಳ ವಿಶೇಷ ಇರೋದೇನು ಅಂತಂದರೆ, ಇವತ್ತು ನಿಮಗೆ ಗೊತ್ತಿದೆ, ನಾವೆಲ್ಲ ಹಳ್ಳಿಯಿಂದಲೇ ಬಂದವರು, ಬಹುತೇಕರು ನಗರಗಳಲ್ಲಿ ವಾಸಿಸ್ತಿರೋವಂಥವ್ರು. ಆದರೆ ನಮಗೆ ಎಷ್ಟೋ ಹಳ್ಳಿಯ ಗ್ರಾಮ್ಯ ಭಾಷೆಯ ಪದಗಳೇ ಕಿವಿಗೆ ಬಿದ್ದಿಲ್ಲ. ಬಿದ್ದರೂ ಯಾವುದೋ ಹೊಸ ಭಾಷೆಯ ಯಾವುದೋ ದೇಶದ ಪದ ಅನ್ನೋಂಗೆ ನಾವು ಆಶ್ಚರ್ಯಪಡ್ತೀವಿ. ಆದರೆ ಆ ಪದಗಳ ಮೂಲ ಪದಗಳು ಹೇಗಿದ್ವು, ಅವುಗಳ ಅರ್ಥ ಏನು ಅಂತ ಅನ್ನೋದನ್ನೆಲ್ಲ ಇವರು ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಉದಾಹರಣೆಗೆ ನೋಡಿ, ಇಲ್ಲೊಂದು ಪದ ಬರುತ್ತೆ, ಇಲ್ಲೊಂದು ಜನಪದ ಹಾಡಿನಲ್ಲಿ ಕುಳ್ಳು ಅಂತ ಒಂದು ಪದ ಬರುತ್ತೆ. ನಮಗೇನು ಅನಿಸ್ತೇಳಿ, ಕುಳ್ಳು ಅಂದ ತಕ್ಷಣ ಕುಳ್ಳು ಅಂದರೆ ಹೈಟ್ ಕಡಿಮೆ. ಕುಳ್ಳು ಅಂದರೆ ಉತ್ತರ ಕರ್ನಾಟಕದಲ್ಲಿ ಬೆರಣಿ ಅಂತ. ಆ ರೀತಿ ಅನೇಕ ಪದ ಆ ಹಾಡಲ್ಲಿ ಬರುವಂತಹ ಕೆಲವು ವಿಶೇಷವಾದಂಥ ಪದ, ಗ್ರಾಮ್ಯ ಪದಗಳಿಗೆ ಅರ್ಥ ಕೂಡ ಕೊಟ್ಟಿದ್ದಾರೆ. ಮತ್ತು ಆ ಇಡೀ ಹಾಡಿನ ಸಾರಾಂಶ ಏನು ಅನ್ನೋದನ್ನು ಕೂಡ ಅವರು ಆ ಇಡೀ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅದು ಇದರ ವಿಶೇಷ. ನೋಡಿ ಎಷ್ಟು ಚೆನ್ನಾಗಿದೆ. ಕಳೆದು ಹೋಗ್ತಾ ಇರುವಂಥ ನಮ್ಮ ಸಂಸ್ಕೃತಿ, ಪರಂಪರೆ, ಹಾಡುಗಳು, ಇವನ್ನೆಲ್ಲ ದಾಖಲಿಸುವಂಥ ಕೆಲಸ ಎಷ್ಟು ಒಳ್ಳೆಯದಲ್ವ. ಕಲಾ ಮಾಧ್ಯಮದ ಮೂಲಕನೂ ನಾವು ಈ ರೀತಿ ಅನೇಕ ಕೆಲಸಗಳನ್ನು ಕರ್ನಾಟಕದಾದ್ಯಂತ ಮಾಡ್ತಾಯಿದ್ದೀವಿ. ಕರ್ನಾಟಕದ ಹೊರಗೂ ಕೂಡ ಅನೇಕ ಕಾಲಿಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋಂಥವ್ರು ನನ್ನ ಸಹೋದರಿ ಡಾಕ್ಟರ್ ಬಸವರಾಜೇಶ್ವರಿ ಬಾರಕೇರ ಅವರು. ಎಲ್ಲಿಯ ಸೈನ್ಸು, ಫಿಸಿಕ್ಸು ಪ್ರೊಫೆಸರು, ಎಲ್ಲಿಯ ಜನಪದ, ಮೂಲ ಜನಪದ ಹಾಡುಗಳು, ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ನಮ್ಮ ವಚನಕಾರರು ಹಾಡಿದ್ರಲ್ಲ, ಆ ರೀತಿ ಸಂಬಂಧ. ಹಾಗಾಗಿ ಈ ಪುಸ್ತಕ ಭಾಳ ಅಪರೂಪದ್ದು. ನಿಮ್ಮಲ್ಲಿ ಮನವಿ ಏನು ಅಂತಂದರೆ, ನಾನು ಈ ಪುಸ್ತಕ
ನೀವು ಕೊಂಡ್ಕೋಬೇಕಾದ್ರೆ ಇವರ ನಂಬರ್ ಹಾಕಿರ್ತೇನೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸಂಪರ್ಕ ಮಾಡಿ, ಅವ್ರಿಗೊಂದು ಶುಭಾಶಯ ತಿಳಿಸಿ. ಮಾಡ್ತಿರೋ ಕೆಲಸಕ್ಕೆ ಮೆಚ್ಚುಗೆ ಸೂಚಿಸಿದ್ರೆ ಅದು ಮತ್ತಷ್ಟು ಕೆಲಸ ಮಾಡೋಕ್ಕೆ ಅದೊಂದು ಇಂಧನದ ಥರ ಕೆಲಸ ಮಾಡುತ್ತೆ ಅಂತ ಕೇಳ್ಕೊತಾ, ಈ ಪುಸ್ತಕ ನಿಮ್ಮ ಮನೆಗಳಲ್ಲಿರಲಿ, ಪುಸ್ತಕ ತಗೊಳ್ಳಿ ಅಂತ ಕೇಳ್ಕೊತಾ, ಅದ್ಭುತವಾದ ಪುಸ್ತಕ ತಗೋತಿರಲ್ಲ, ಮನೇಲಿಟ್ಕೋತಿರಲ್ಲ. ಹಾಗೆ ಬಸವರಾಜೇಶ್ವರಿ ಅವರ ಯೂಟ್ಯೂಬ್ ವಾಹಿನಿಯ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಈ ವಿಡಿಯೋ ಮೇಲೆ ಹಾಕಿರ್ತೇನೆ. ತಾವು ದಯಮಾಡಿ ಆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಮೂಲ ಜನಪದ, ನಮ್ಮ ಮೂಲ ಆಚರಣೆಗಳನ್ನು ನಾವು ಈ ತಂತ್ರಜ್ಞಾನ ಅಭಿವೃದ್ಧಿಯ ನಾಗಾಲೋಟದಲ್ಲಿ ಕಳ್ಕೊಳ್ದೇ ಇರೋಣ ಅಂತ ಕೇಳ್ಕೊತಾ, ಡಿ ವಿ ಜಿಯವರು ಹೇಳಿದ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನುವ ಹಾಗೆ ಅಭಿವೃದ್ಧಿಯ ಚಿಗುರು, ಹಳೆ ಸಂಸ್ಕೃತಿಯ ಬೇರು ಎರಡೂ ನಮ್ಮದಾಗಿದೆ. ಡಾಕ್ಟರ್ ಬಸವರಾಜೇಶ್ವರಿ ಬಾರ್ಕೇರ್ ಅವರಿಗೆ ಶುಭಾಶಯಗಳು. ನಮ್ಮ ಪುಸ್ತಕಗಳನ್ನ ತಮ್ಮ ಚಾನೆಲ್ ಮುಖಾಂತರಿಗೂ ನಿಮ್ಮೆಲ್ಲರಿಗೂ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದಂತಹ ಕಲಾ ಮಾಧ್ಯಮ ಕುಟುಂಬಕ್ಕೆ, ಕಲಾ ಮಾಧ್ಯಮ ಚಾನೆಲ್ಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಅತ್ತಿನ ದಿನ ಕೂಡಿ ಹೊತ್ತಿ ದಂಬುಲಿ ಮಾಡಿ ನೆತ್ತಿ ನೆತ್ತಿ ತಿವಿಯುವರ, ಅತ್ತಿನ ದಿನ ಕೂಡಿ ಹೊತ್ತಿ ದಂಬುಲಿ ಮಾಡಿ ನೆತ್ತಿ ನೆತ್ತಿ ತಿವಿಯುವರ, ನೆತ್ತಿ ನೆತ್ತಿ ತಿವಿದಂತ ಶರಣೆ ಮಲ್ಲಮ್ಮಗ ಎತ್ತುವೆ ನಾರುತಿಯ, ಶ್ರೀ ಗೌರಮ್ಮಗೆ ಬೆಳಗುವೆ ನಾರುತಿಯ. ಮಲ್ಲಮ್ಮ ಉಡುಸಿರಿ ಮಲ್ಲಿಗೆ ವಾಸಿನಿ ಶರಗಿನ ಮ್ಯಾಲೆ ಶರಣರ, ಮಲ್ಲಮ್ಮ ಉಡುಸಿರಿ ಮಲ್ಲಿಗೆ ವಾಸಿನಿ ಶರಗಿನ ಮ್ಯಾಲೆ ಶರಣರ, ಶರಗಿನ ಮ್ಯಾಲೆ ಶರಣರಿರುವಂತ ಶರಣಿ ಮಲ್ಲಮ್ಮಗ ಎತ್ತುವೆ ನಾರುತಿಯ, ಶ್ರೀ ಗೌರಮ್ಮಗೆ ಬೆಳಗುವೆ ನಾರುತಿಯ. ಮಲ್ಲಮ್ಮ ತೊಳುಕು ಸಯಾಲಕ್ಕಿ ವಾಸನಿ ತೋಳಿನ ಮ್ಯಾಲೆ ಮಲ್ಲಯ್ಯ, ಮಲ್ಲಮ್ಮ ತೊಡುಕು ಸಯಾಲಕ್ಕಿ ವಾಸನಿ ತೋಳಿನ ಮ್ಯಾಲೆ ಮಲ್ಲಯ್ಯ, ತೋಳಿನ ಮ್ಯಾಲೆ ಮಲ್ಲಯ್ಯ ಇರುವಂತ ಶರಣಿ ಮಲ್ಲಮ್ಮಗ ಎತ್ತುವೆ ನಾರತಿಯ, ಶ್ರೀ ಗೌರಮ್ಮಗೆ ಬೆಳಗುವೆ ನಾರತಿಯ. ಅಂದ್ರೆ ಇಲ್ಲಿ ಶರಣಿ ಮಲ್ಲಮ್ಮನ ಒಂದ್ ಉಡುವಂತ ಸೀರೆ ಆಗಿರ್ಬೋದು, ಅದನ್ನ ಎದಕ್ ಹೋಲ್ಸಾರ ನೋಡ್ರಿ ಜನಪದಿಗರು, ಮಲ್ಲಿಗೆ ವಾಸನಿ ಹೋಲ್ಸಾರ. ಮಲ್ಲಮ್ಮ ತೊಡುವಂತ ಕುಬುಸ ಏಲಕ್ಕಿ ವಾಸನಿ ಇತ್ತಂತೆ ಅವರ ಹೋಲಿಕೆ ಆಗಿರ್ಬೋದು, ಒಂದ್ ಹೋಲಿಕೆ ಮಾಡುವಂತ ರೀತಿ ಆಗಿರ್ಬೋದು, ಬಹಳ ಅದ್ಭುತ ಅಂತ ಹೇಳ್ಬೋದು ನಾವು ಜನಪದ ಹಾಡುಗಳಲ್ಲಿ. ಈ ನಮ್ಮ ಜನಪದ ಹಾಡುಗಳ ಪುಸ್ತಕಗಳಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ, ಜನಪದಿಗರು ಹಾಡಿದಂತಹ ಕೆಲವೊಂದು ಏನು ಶಬ್ದಗಳಂತ ಏನ್ ಹೇಳ್ತೀವಿ, ಅವು ನಮ್ಗ ಎಷ್ಟೋ ಗೊತ್ತಿರಂಗಿಲ್ಲ. ಪದದ ಅರ್ಥಗಳನ್ನ ನಾವು ಜನಪದದ ಅರ್ಥ ಅಂತ ಹೇಳಿ ಬರ್ತೀವಿ. ಹಾಡಿನ ಸಾರಾಂಶ ಅಂತಂದ್ರೆ ಆ ಒಂದು ಹಾಡಿನ ಅರ್ಥವನ್ನ ನಾವು ಸಂಕ್ಷಿಪ್ತವಾಗಿ ಒಂದು ಹಾಡಿನ ಸಾರಾಂಶ ಅಂತ ಹೇಳಿ ಈ ಪುಸ್ತಕದಲ್ಲಿ ನಾವು ಬರ್ದಿದ್ವಿ. ಭಾಗ 1ರಲ್ಲಿ, ಕ್ಯಾದಗಿ ಘಮ ಭಾಗ 2ರಲ್ಲಿ ನಾವು ಜನಪದದ ಅರ್ಥ ಅಂತ ಹೇಳಿ ಬರ್ದಿದ್ದೀವಿ. ಕ್ಯಾದಗಿ ಘಮ ಭಾಗ 2 ಪುಸ್ತಕದೊಳಗ ಏನು ಒಂದ್ ಇದ್ದಂತ ಹಾಡು 51ನೇ ಹಾಡು, ಆಕಳದಂತ ಅತಿ ಗೋಕುಲದಂತ ಮನೆ ಅಂತ. ಎಷ್ಟು ಚಂದ ನಮ್ಮ ಜನಪದಿಗರು ಆ ಹಾಡನ್ನ ಕಟ್ಟ್ಯಾರ ಅಂತಂದ್ರ, ಈಗ ಒಂದ್ ಗಂಡ ಹೆಂಡ್ರ ನಡ್ಬಗರಕ್ಕೆ ಒಂದ್ ಸಂಭಾಷಣೆ ಆಗ್ತಿರ್ತೈತಿ, ಅಲ್ಲಿ ಮಾತಾಡ್ಕೊಂಡ್ ಅವ್ರಿಬ್ರು ನಡ್ಕ ಬಿರ್ಸು ಉಂಟಾಗ್ತೈತಿ. ಅವಾಗ ಗಂಡ ಹೆಂಡತಿಗೆ ಏನ್ ಕೇಳ್ತಾನಪ್ಪ ಅಂತಂದ್ರ, ನಾನ ದಂಡಿಗೆ ಹೋಗಾಗ ಆಟಿದ್ದೆ ಈಟಿದ್ದೆ ಇಷ್ಟೆಲ್ಲ ಮಾತ ಎಲ್ಲಿ ಕಲತೆ, ಇಷ್ಟೆಲ್ಲ ಮಾತ ಎಲ್ಲಿ ಕಲತೆ ಸುಭಜಾನಿ, ಕಾಲಿಗೆ ನೀರ ತಾರ ಸುಮ್ಮನ, ಕಾಲಿಗೆ ನೀರ ತಾರ ಸುಮ್ಮನ. ಅಂದ್ರೆ ಹೊರಗೆ ಹೋಗಿ ಬಂದಾಗ ಕಾಲಿ ನೀರ್ ಕೇಳ್ತಿರ್ತಾನ ಗಂಡ. ಅದಕ್ಕೆ ಇಷ್ಟೆಲ್ಲ ಬಾಳ್ ಮಾತುಕತೆ ಆದ್ಮೇಲೆ ನಾನ್ ದಂಡಿಗೆ ಹೋಗುವಾಗ ಅಂದ್ರೆ ಅವ್ರ ಹೊರಗಡೆ ಇದ್ದು ಕೆಲಸ ಮಾಡುವಾಗ ಅಂದ್ರೆ ಯುದ್ಧದ ಸಮಯದಾಗ ಅಂತ ಅರ್ಥ ಬರ್ತದೆ ಈ ಹಾಡು ಪೂರ್ತಿ ನೋಡ್ಕೊಂತ ಹೋದಾಗ. ಹಿಂಗಾಗಿ ನಾ ಅವಾಗ ಹೋಗುವಾಗ ನಿನ್ಗೆ ಏನು ಬರ್ತಿರ್ಲಿಲ್ಲ, ಇಷ್ಟೆಲ್ಲ ಮಾತಾಡಕತ್ತಿ, ಇಷ್ಟೆಲ್ಲ ಎಲ್ಲಿ ಕಲತಿ ಅಂತ ಹೇಳಿ ಗಂಡ ಪ್ರಶ್ನೆ ಮಾಡ್ತಾನೆ ಹೆಂಡತಿನ. ಅವಾಗ ಹೆಂಡತಿ ಅವನ್ ಗಂಡಗ ಉತ್ತರ ಹೇಳ್ತಾಳ, ಹಾಕಿದವರಿ ಬಳ್ಳಿ ಹಾಕಿದಂಗ ಇರುದಿಲ್ರಿ ಚಪ್ಪರದ ಬಳ್ಳಿ ಚೆಲ್ಲೋರದ, ಚಪ್ಪರದ ಬಳ್ಳಿ ಚೆಲ್ಲೋರದ ಪತಿರಾಯ ಹೂವಾಗಿ ಕಾಯ ಸುರದಾವ, ಹೂವಾಗಿ ಕಾಯ ಸುರದಾವ.
ಅಂದ್ರೆ ಹೆಂಗ್ ಉತ್ತರ ಕೊಡ್ತಾವಪ್ಪ ಅಂತಂದ್ರ, ಒಂದ್ ಚಪ್ರದ ಅವ್ರಿಕಾಯಿ ಬಳ್ಳಿ ಏನ್ ಹಾಕದಾಗ ಒಂದ್ ಬೀಜ ನೆಟ್ಟಾಗ ಅದು ಬಳ್ಳಿ ಆಗಿ ಹೂ ಆಗಿ ಕಾಯಿ ಬಿಡ್ತೈತಿ. ಅಂದ್ರೆ ಒಂದ್ ಹಂತವಾಗಿ ಅದ್ ಹೆಂಗ್ ಬೆಳ್ಕೊಂಡ್ ಹೋಗ್ತೈತಿ, ಇದ್ದಂಗ ಇರುದಿಲ್ಲ ಅಂತಂತ ಹೇಳಿ ತನ್ನನ್ನೇ ಒಂದ್ ಅವ್ರಿ ಬಳ್ಳಿಗ್ ಹೋಲಿಕೆ ಮಾಡಿ ಗಂಡು ಉತ್ತರ ಹೇಳ್ತಾ ಹೆಣ್ಮಗಳು. ಮುಂದೇನಾಗುತ್ತಪ್ಪ ಅಂತಂದ್ರ, ಮಡದಿಯ ಹೊಡೆದಾನ ಮನದಾಗ ಮರಿಯಾಲ ಒಳಗೋಗಿ ಸೆರಗ ಹಿಡದಾನ, ಒಳಗೋಗಿ ಸೆರಗ ಹಿಡದ ಕೇಳತಾನ ನಾ ಹೆಚ್ಚ ನಿನ್ನ ತವ ಹೆಚ್ಚ, ನಾ ಹೆಚ್ಚ ನಿನ್ನ ತವ ಹೆಚ್ಚ. ಅಂದ್ರ ಆಕಿ ಹೇಳಿದ ಮಾತಿಗೆ ಅವ್ನ್ ಗಂಡ ಸಿಟ್ಟು ಬಂದ್ ಏನ್ ಮಾಡ್ತಾನ, ಒಂದೇಟ್ ಹೊಡಿತಾನ. ಹೊಡೆದ್ ಮತ್ ಸಮಾಧಾನ ಆಗಿಲ್ಲ, ಮತ್ತೆ ಒಳಗ್ ಹೋಗಿ ಕೇಳ್ತಾನ ನಾ ಹೆಚ್ಚ ಮತ್ ನಿನ್ ತವ್ರ ಮನೆ ಹೆಚ್ಚ ಅಂತೇಳಿ ಹೆಂಡತಿಗೆ ಗಂಡ ಪ್ರಶ್ನೆ ಮಾಡ್ತಾನ. ಅವಾಗ ಎಷ್ಟು ಅದ್ಭುತವಾಗಿ ಅವ್ನ್ ಗಂಡ ಉತ್ತರ ಹೇಳ್ತಾಳಪ್ಪ ಹೆಂಡತಿ ಅಂತಂದ್ರ, ತಾಯಿ ಇದ್ದರ ತವ ಹೆಚ್ಚ ತಂದಿದ್ದರ ಬಳ ಹೆಚ್ಚ, ಸಾವಿರ ಹೆಚ್ಚ ಸತಿ ಪುರುಷ, ಸಾವಿರ ಹೆಚ್ಚ ಸತಿ ಪುರುಷರ ತೊಡಿ ಮ್ಯಾಲ ಮಾಣಿಕ್ಯದ ಹರಳ ಮಗ ಹೆಚ್ಚ, ಮಾಣಿಕ್ಯದ ಹರಳ ಮಗ ಹೆಚ್ಚ. ಅಂದ್ರೆ ತಾಯಿ ಇದ್ರ ತವ್ರ ಹೆಚ್ಚು ತಂದಿದ್ರ ಬಳಗ್ ಹೆಚ್ಚ ಅಂತ ಹೇಳಿ ಒಂದ್ ಗಾದಿ ಮಾತಿನಾಗೂ ಬರ್ತೈತದ. ಮತ್ತ ಸಾವಿರ ಹೆಚ್ಚ ಸತಿ ಪುರುಷರ ತೊಡಿ ಮ್ಯಾಲ ಮಾಣಿಕ್ಯದ ಹರಳ ಮಗ ಹೆಚ್ಚು ಅಂತೇಳಿ ಆ ಹೆಣ್ಣು ಮಗಳು ಆ ಗಂಡನಿಗೆ ಉತ್ತರ ಹೇಳ್ತೈತಿ. ಹಿಂಗ ಅದ್ಭುತವಾದ ಒಂದ್ ಜೀವನದ ಸಾರಾಂಶ ಇರ್ಬೋದು, ಜೀವನದೊಳಗ ಹೆಂಗ್ ನಡ್ಕೊಂಡ್ ಹೋಗ್ಬೇಕು ಅನ್ನುವಂತ ರೀತಿ ನೀತಿಗಳೆಲ್ಲ ನಮ್ಮ ಜನಪದ ಹಾಡಿನೊಳಗ ಬರ್ತವ್. ಇನ್ನೊಂದು ಹಾಡು ಇದ್ರಲ್ಲಿ ಏನಪ್ಪಾ ಅಂತಂದ್ರ 41ನೇ ಹಾಡು ಶ್ರೀಕೃಷ್ಣನ ಚೇಷ್ಟೆ ಹಾಡು ಅಂತೇಳಿ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯ ಲೀಲೆಗಳನ್ನು ಒಳಗೊಂಡಂತಹ ಒಂದು ಹಾಡು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. 12 ವರ್ಷಾದ ಸಣ್ಣವನಿರುವನು 300 ದನಗಳ ಕಾಯ್ದಿದ್ದಾನ, ಕೃಷ್ಣ 300 ದನಗಳ ಕಾಯ್ದಿದ್ದಾನ. ಬಾಗಿಲ ಒಳ ನಿಂತು ಬರುವಂತ ನಾರ್ಯಾರ ದಾರ್ಯಾಗ ಹೆಸರ ಕೇಳಿದ್ದಾನ, ದಾರ್ಯಾಗ ಹೆಸರ ಕೇಳಿದ್ದಾನ. ನಮ್ಮನ್ನ ತಡವಾಕ ಗುಮ್ಮ ಸಿಕ್ಕಿ ಮಗನ ನಮ್ಮವರು ಕೇಳಿದರ ಗುದ್ಯಾರ, ಕೃಷ್ಣ ನಮ್ಮವರು ಕೇಳಿದರ ಗುದ್ಯಾರ. ದೇವಕಿ ಮಗ ನೀನು ದೇವೇಂದ್ರ ಎನಿಸಿದೆ, ಬಲ್ಲಂಗ ಹೆಂಗಸರ ತಡವಿದೆಲ್ಲ, ಬಲ್ಲಂಗ ಹೆಂಗಸರ ತಡವಿದೆಲ್ಲ. ಯಶೋದೆ ಎನ್ನವಳು ಎಲ್ಲಿ ಹೋದೆ ನಿನ ಮಗ, ಬಲ್ಲಂಗ ಹೆಂಗಸರ ತಡವಿದ್ದಾನ, ಕೃಷ್ಣ ಬಲ್ಲಂಗ ಹೆಂಗಸರ ತಡವಿದ್ದಾನ. ಯಶೋದೆ ಎನ್ನವಳು ಇಲ್ಲಿರುವೆ ನನ್ನ ಮಗ, ಇಲ್ಲೇ ತೊಟ್ಟಲದಾಗ ಮಲಗಿದ್ದಾನ, ಇಲ್ಲೇ ತೊಟ್ಟಲದಾಗ ಮಲಗಿದ್ದಾನ. ಹಡದವ್ವ ನೀ ಕೇಳ ಹುಡುಗ್ಯಾರ ಮನಿ ಹೋಗಿ, ತುಡಗಿಲೆ ಹಾಲ್ ಮೋಸರುಳಸಿ ಬರುವ, ಕೃಷ್ಣ ತುಡಗಿಲೆ ಹಾಲ್ ಮೋಸರುಳಸಿ ಬರುವ. ಬಂದಂತ ದನ ಕಟ್ಟಿ ಬಯಲಾಕ ಬರುವೆ ನಾ, ಕಡಿಯ ಕಾಲಕ ಬಂದ ನೋಡಿ ಬಿಡುವೆ, ಕಡಿಯ ಕಾಲಕ ಬಂದ ನೋಡಿ ಬಿಡುವೆ. ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯ ಲೀಲೆಗಳನ್ನು ಕೂಡ ಬಹಳ ಚಂದ ನಮ್ಮ ಜನಪದಿಗರು ಹಾಡಿನ ಮುಖಾಂತರ ಹೇಳ್ಯಾರ. ಅಂತಹ ಹಾಡುಗಳು ಕೂಡ ನಮ್ಮ ಕ್ಯಾಲ್ಗಿ ಪುಸ್ತಕದೊಳಗ ಅದಾವು. ಸೋಬಾನ್ ಪದಗಳಾಗಿರ್ಬೋದು, ಶ್ರೀಕೃಷ್ಣನ ಹಾಡುಗಳಾಗಿರ್ಬೋದು, ಗೌರಿ ಹುಣ್ಣಿಮೆಯ ಹಾಡುಗಳಾಗಿರ್ಬೋದು, ಹಂತಿ ಪದಗಳು, ಮತ್ತ ಜೋಗುಳ ಪದಗಳು, ದೃಷ್ಟಿ ತೆಗೆಯುವುದು, ಎಲ್ಲಾ ರೀತಿಯ ಹಾಡುಗಳನ್ನ ನಾವು ನಮ್ಮ ಕ್ಯಾಲ್ಗಿಗಮ್ಮ ಭಾಗ 2 ಪುಸ್ತಕದಲ್ಲಿ ಪ್ರಕಟ ಮಾಡಿದ್ವಿ. ನಾವು ಈ 2 ಪುಸ್ತಕಗಳನ್ನ ಎಲ್ಲರಿಗೂ ಜನಪದ ಹಾಡುಗಳು ತಲುಪಲಿ, ಮೂಲ ಜನಪದ ಹಾಡುಗಳು ತಲುಪಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಪುಸ್ತಕಗಳನ್ನ ಪ್ರಕಟ ಮಾಡಿದೀವಿ. ಹಾಗಾಗಿ ತಾವೆಲ್ಲರೂ ಈ ಕ್ಯಾಲ್ಗಿಗಮ್ಮ ಭಾಗ 1 ಭಾಗ 2 ಪುಸ್ತಕಗಳನ್ನ ದಯವಿಟ್ಟು ಎಲ್ಲರೂ ಖರೀದಿ ಮಾಡ್ರಿ. ಎಲ್ಲರೂ ಈ ಹಾಡುಗಳನ್ನ, ಜನಪದ ಸಾಹಿತ್ಯವನ್ನ ತಿಳ್ಕೊಳ್ರಿ, ಓದ್ರಿ, ಆಮೇಲೆ ಹಾಡ್ರಿ ಅಂತ ಹೇಳ್ತಾ ಕ್ಯಾಲ್ಗಿಗಮ್ಮ ಭಾಗ 1 ಮತ್ತು ಕ್ಯಾಲ್ಗಿಗಮ್ಮ ಭಾಗ 2 ಪುಸ್ತಕಗಳನ್ನ ಖರೀದಿ ಮಾಡ್ರಿ, ಹಾಡುಗಳನ್ನ ಕಲ್ಕೊಳ್ರಿ. ದಾಟಿ ಬೇಕಪ್ಪ ಅಂತಂದ್ರೆ ನಮ್ಮ ಕ್ಯಾಲ್ಗಿಗಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ರಿ, ಮತ್ತೆ ಹಾಡುಗಳನ್ನ ಕೇಳಿ ಕಲ್ಕೊಳ್ರಿ.